ಇನ್ನು ಈ ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ಸ್ವಾಮೀಜಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಕೆಎನ್ ರಾಜಣ್ಣ ಹೇಳಿಕೆ ನಮಗೆ ಮುಖ್ಯ ಅಲ್ಲ. ಎಂಪಿ ಚುನಾವಣೆವರೆಗೂ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ರು. ಈಗ ಹಾದಿ ಬೀದಿಲಿ ಸಿಎಂ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ವಿರೋಧ ಪಕ್ಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸ್ವಪಕ್ಷದಲ್ಲಿ ಅವರೇ ಮಾಡ್ತಾ ಇದ್ದಾರೆ. ರಾಜ್ಯ ಜನರಿಗೆ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ. ಸಿಎಂ ರನ್ನ ಬದಲಾಯಿಸಬೇಕು ಅಂತ ಹೇಳಬಹುದು. ನೋಡೋಣ. ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವಂತೂ ಕೇಳ್ತಿಲ್ಲ, ವಿಪಕ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಆದರೆ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಆ ಪಕ್ಷದ ಒಳಗಡೆಯೇ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಬೇಕಾದ್ರೂ ಆಗ್ಬೋದು, ನೋಡೋಣ ಅಂದಿದ್ದಾರೆ ವಿಜಯೇಂದ್ರ. ಸ್ವಾಮೀಜಿಗಳು ಏನು ಹೇಳಿದ್ದಾರೆ, ರಾಜಣ್ಣ ಏನು ಹೇಳಿದ್ದಾರೆ ಮುಖ್ಯ ಅಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂಶ ಏನಪ್ಪ ಅಂತ ಹೇಳಿದ್ರೆ, ರೈತರು ಇನ್ನೂ ಕೂಡ ಬರಗಾಲದಿಂದ ಕಂಗಾಲಾಗಿದ್ರು. ನಾವು ಅನ್ಕೊಂಡು ನಿರೀಕ್ಷಿತ ಮಟ್ಟದಲ್ಲಿ ಮಳೆನೂ ಕೂಡ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದಾದ್ಮೇಲೆ ಒಂದು ತೀರ್ಮಾನಗಳು, ಬೆಲೆ ಏರಿಕೆಗಳು, ಬಿತ್ತನೆ ಬೀಜ ಇವತ್ತು ದುಬಾರಿ ಆಗಿದೆ. ಒಂದು ರೀತಿ ನಗ್ಪಾಟ್ಲಾಗ್ತಾ ಇದೆ. ಏನು ಲೋಕಸಭಾ ಚುನಾವಣೆ ಮುಂಚಿತ ಲೋಕಸಭಾ ಚುನಾವಣೆ ತನಕ ಭಾಳ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ರು. ಆದರೆ ಇವತ್ತು ಹಾದಿಲಿ ಬೀದಿಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಶಾಪಾಗಿ ಪರಿಣಮಿಸಿದೆ. ಇವತ್ತು ರೈತರ ಬಗ್ಗೆನೂ ಕೂಡ ಯಾರೂ ಕಾಳಜಿ ಇಲ್ಲ ಸರ್ಕಾರಕ್ಕೆ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಇನ್ನು ಈ ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ಸ್ವಾಮೀಜಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಕೆಎನ್ ರಾಜಣ್ಣ ಹೇಳಿಕೆ ನಮಗೆ ಮುಖ್ಯ ಅಲ್ಲ. ಎಂಪಿ ಚುನಾವಣೆವರೆಗೂ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ರು. ಈಗ ಹಾದಿ ಬೀದಿಲಿ ಸಿಎಂ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ವಿರೋಧ ಪಕ್ಷದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸ್ವಪಕ್ಷದಲ್ಲಿ ಅವರೇ ಮಾಡ್ತಾ ಇದ್ದಾರೆ. ರಾಜ್ಯ ಜನರಿಗೆ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ. ಸಿಎಂ ರನ್ನ ಬದಲಾಯಿಸಬೇಕು ಅಂತ ಹೇಳಬಹುದು. ನೋಡೋಣ. ಶಿವಮೊಗ್ಗದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವಂತೂ ಕೇಳ್ತಿಲ್ಲ, ವಿಪಕ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಆದರೆ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಆ ಪಕ್ಷದ ಒಳಗಡೆಯೇ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನು ಬೇಕಾದ್ರೂ ಆಗ್ಬೋದು, ನೋಡೋಣ ಅಂದಿದ್ದಾರೆ ವಿಜಯೇಂದ್ರ. ಸ್ವಾಮೀಜಿಗಳು ಏನು ಹೇಳಿದ್ದಾರೆ, ರಾಜಣ್ಣ ಏನು ಹೇಳಿದ್ದಾರೆ ಮುಖ್ಯ ಅಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂಶ ಏನಪ್ಪ ಅಂತ ಹೇಳಿದ್ರೆ, ರೈತರು ಇನ್ನೂ ಕೂಡ ಬರಗಾಲದಿಂದ ಕಂಗಾಲಾಗಿದ್ರು. ನಾವು ಅನ್ಕೊಂಡು ನಿರೀಕ್ಷಿತ ಮಟ್ಟದಲ್ಲಿ ಮಳೆನೂ ಕೂಡ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದಾದ್ಮೇಲೆ ಒಂದು ತೀರ್ಮಾನಗಳು, ಬೆಲೆ ಏರಿಕೆಗಳು, ಬಿತ್ತನೆ ಬೀಜ ಇವತ್ತು ದುಬಾರಿ ಆಗಿದೆ. ಒಂದು ರೀತಿ ನಗ್ಪಾಟ್ಲಾಗ್ತಾ ಇದೆ. ಏನು ಲೋಕಸಭಾ ಚುನಾವಣೆ ಮುಂಚಿತ ಲೋಕಸಭಾ ಚುನಾವಣೆ ತನಕ ಭಾಳ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ರು. ಆದರೆ ಇವತ್ತು ಹಾದಿಲಿ ಬೀದಿಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಶಾಪಾಗಿ ಪರಿಣಮಿಸಿದೆ. ಇವತ್ತು ರೈತರ ಬಗ್ಗೆನೂ ಕೂಡ ಯಾರೂ ಕಾಳಜಿ ಇಲ್ಲ ಸರ್ಕಾರಕ್ಕೆ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.